ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಡ್ತಿರೋದು ಕಗ್ಲಳ್ಳಿ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ. ಇದು ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಕಗ್ಲಳ್ಳಿಯಲ್ಲಿ ಇರೋದು. ಸೊ ನಾನಿವಾಗ ಫ್ಯಾಮಿಲಿ ಜೊತೆ ಹೊಡ್ತಾ ಇದ್ದೀನಿ. ಇಲ್ಲಿ ITI ಹತ್ರ ಇದ್ದೀನಿ. ಇದು ಫೇಮಸ್ ಬ್ರಿಡ್ಜ್. ಶನೇಶ್ವರ ದೇವಸ್ಥಾನಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ನ ದಾಟ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಕ ಚೆನ್ನಾಗಿ ಬಾಯ್ ಮತ್ತು ರೀಚ್ ಆಗಿದ್ದೀವಿ. ನಾವಿರೋದು ಇವತ್ತು ಕಗ್ಲಳ್ಳಿಯಲ್ಲಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಕಾರ್ ಪಾರ್ಕ್ ಮಾಡಿದ್ವಿ. ಹಾಗೆ ನೋಡಿದ್ರೆ ಪಾಪು ಮಲಗಿದ್ದಾನೆ, ಎದ್ದಿದ್ದಾನೆ. ನನ್ನ ವೈಫ್ ಹಿಂದೆ ಕುತ್ಕೊಂಡಿರೋದು. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಗ್ಲಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಾವು ಹೇಗೆ ಇಲ್ಲಿಂದ ಹೊಡ್ತೀವಿ, ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ನಾನು ಪ್ರತಿಯೊಂದು ಬ್ಲಾಗ್ ಮಾಡ್ತೀನಿ ಈ ಬ್ಲಾಗಲ್ಲಿ ನೋಡಿ. ಇವತ್ತು ಸ್ಯಾಟರ್ಡೇ ಬೇರೆ, ಫುಲ್ ರಶ್ ಇರುತ್ತೆ. ಸ್ಪೆಷಲ್ ಡೇ ದೇವ್ರಿಗೆ. ಬನ್ನಿ ನೋಡೋಣ. ಸೊ ಹಾಗೆ ನಾನು ದೇವ್ರಿಗೆ ಬೇಡ್ಕೊಂಡಿದ್ದೆ, ನನಗೆ ಒಳ್ಳೇದಾದರೆ ಕೆಲಸ ಸಿಕ್ಕಿದ್ರೆ ನಾನು ಇಲ್ಲಿಗೆ ಬರ್ತೀನಿ ಅಂತ. ಸೊ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ದೇವಸ್ಥಾನದಲ್ಲಿ, ಸನ್ನಿಧಿಯಲ್ಲಿ. ಅದರಿಂದ ದೇವ್ರಿಗೆ ಇಷ್ಟವಾದಂಥ ಪದಾರ್ಥಗಳನ್ನ ತಂದಿದ್ದೀನಿ, ದೇವ್ರಿಗೆ ಅರ್ಪಿಸೋಣ ಅಂದ್ಬಿಟ್ಟು ಅನ್ನದಾನಕ್ಕೆ. ನೋಡಿ, ದೇವರಿಗೆ ಕುಂಬಳಕಾಯಿ ಮತ್ತು ಹಾಗೆ ಎಳ್ಳು ಮತ್ತು ದೀಪ ಹಚ್ಚೋದಕ್ಕೆ ಎಳ್ಬತ್ತಿ ಇದೆ. ಹಾಗೆ ಇದಿದೆ, ಬೇಳೆ ಮತ್ತು ಅಕ್ಕಿ ಎಲ್ಲ ಇದೆ ದೇವ್ರಿಗೆ, ಇದು ಅನ್ನದಾನ ಕೊಡೋದಕ್ಕೆ. ಅಲ್ಲಿ ಕೊಡಬಾರ್ದು. ಅಪ್ಪ ಇವಾಗ ಫೈನಲಿ ಇವಾಗ ಹತ್ಕೊಂತು. ತುಂಬ ಗಾಳಿ ಇದೆ, ಕೈ ಹುಷಾರು. ಸರಿ ಬನ್ನಿ, ಸಾಕು. ಹಾಗೆ ಎಳ್ಬತ್ತಿ ಹಚ್ಚಿದೆ ದೇವ್ರಿಗೆ ಪ್ರಿಯವಾದದ್ದು ಎಳ್ಬತ್ತಿ ಹಚ್ಚಿ. ಸೊ ಹೀಗೆ ಎಳ್ಬತ್ತಿ ಹಚ್ಬಿಟ್ಟು ನಾನು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀನಿ. ಪಾಪು ಮತ್ತು ಅಮ್ಮ ಹಿಂದೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಕಾಲು ತೊಳ್ಕೊಬೇಕು ಇವಾಗ ದೇವ್ರ ದರ್ಶನ ಮಾಡೋದಕ್ಕೆ. ಸೊ ಇಲ್ಲಿ ಕಾಲು ತೊಳ್ಕೊಂಡು ಇವಾಗ ಹೊರಡೋದು. ಕಾಲೆಲ್ಲ ತೊಳ್ಕೊಂಡು ನಾವು ಹೋಗ್ತಾ ಇರೋದು ದರ್ಶನಕ್ಕೆ. ಇವಾಗ ಒಳಗಡೆ ಕ್ಯೂ ಏನು ಅಷ್ಟೇನಿಲ್ಲ, ಸೊ ಹಾಗೆ ಹೊಡ್ಬೋದು. ಎಂಟ್ರೆನ್ಸ್ ರೀಚ್ ಆದ್ರಿ. ಶನಿಮಹಾತ್ಮ ಸ್ವಾಮಿ ಇದು ದೇವಸ್ಥಾನದ್ದು ಫೇಮಸ್ ಬ್ಲೂ ಕಲರ್ದು ಬೊಟ್ಟನ್ನು ಇಟ್ಕೊಂಡು ಮುಂದೆ ಹೋದ್ರಿ. ಫಸ್ಟ್ ಎಲ್ಲ ಹಿಂಗೆ ಹೋಗ್ಬೋದಿತ್ತಲ್ಲ. ಹೋಗಿ ಜಾಸ್ತಿ ಲಾಂಗ್. ದರ್ಶನ ಆಯಿತು. ಸೊ ಇವಾಗ ದೇವಸ್ಥಾನದ್ದು ಫುಲ್ಲು ಬ್ಲಾಗಲ್ಲಿ ತೋರಿಸ್ತೀನಿ, ದೇವ್ರ ದರ್ಶನ ಮಾಡಿಸ್ತೀನಿ ನೋಡಿ. ಸುತ್ತಲೂ ದೇವಸ್ಥಾನ ಇದೆ. ಹೋಗಿದ್ದೆ ಫಸ್ಟ್ ಎಂಟ್ರೆನ್ಸಲ್ಲಿ
ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಿಗ್ತಾರೆ. ಹಾಗೆ ಪಕ್ಕದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ಆಮೇಲೆ ಶಿವಪ್ಪಂದು, ಹಾಗೆ ಬಂದರೆ ಪಾರ್ವತಮ್ಮನವ್ರದ್ದು ಸಿಗುತ್ತೆ. ಸೊ ಪ್ರತಿ ಒಂದು ವಿಗ್ರಹ ಹತ್ರ ನಾನು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಗೆ ಬಂದರೆ ಇಲ್ಲಿ ನವಗ್ರಹ ಇದ್ದಾವೆ. ಸೊ ಎಲ್ಲ ನವಗ್ರಹ ಸ್ವಾಮಿಗಳದ್ದು. ಸೊ ಹಾಗೆ ಅಲ್ಲಿಂದ ಹೋದರೆ ಇಲ್ಲಿ ಕಾಣಿಕೆ ಎಲ್ಲ ಆಗ್ಬೋದು. ಅಪ್ಪು ನೋಡಿದ್ರಲ್ಲ, ಹೀಗೆ ದೇವಸ್ಥಾನ ದರ್ಶನ ಮಾಡಿ, ದೇವ್ರ ದರ್ಶನ ಮಾಡಿ, ಹಾಗೆ ಒಂದು ರೌಂಡು ಫುಲ್ಲು ದೇವಸ್ಥಾನನ ಸುತ್ತಾ ಇದ್ದೀವಿ. ದರ್ಶನ ಸ್ವಲ್ಪ ಖಾಲಿನೇ ಇತ್ತು, ಪರವಾಗಿಲ್ಲ ಎಲ್ಲ. ಅಪ್ಪು ದರ್ಶನ ಮಾಡಿದ್ರಿ. ಸೊ ಇವಾಗ ಬಂದ್ಬಿಟ್ಟು ಪ್ರಸಾದ, ಇದು ಅನ್ನದಾನ, ಅದು ಅನ್ನದಾಸೋಹ ಮಾಡೋ ಜಾಗ ತೋರಿಸ್ತೀನಿ ಬನ್ನಿ. ಪ್ರಸಾದ ತಿಂದ್ಬಿಟ್ಟು ಸಿಹಿ ಪೊಂಗಲ್ ಕೊಟ್ಟಿದ್ರು, ಮತ್ತು ಇಲ್ಲಿ ಅನ್ನದಾಸೋಹದ ಜಾಗ ಇದು. ಸೊ ಹಿಂದ್ಗಡೆ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಎಲ್ಲರೂ ತಾವು ತಿಂದಿರೋ ತಟ್ಟೆಗಳನ್ನ ತೊಳೆಯೋದೇ ಇಲ್ಲೊಂದು ವಿಶಿಷ್ಟತೆ. ಎಲ್ಲ ಒಳ್ಳೇದಾಗುತ್ತೆ ಆ ಥರ ಮಾಡಿದ್ರೆ. ಇವಾಗ ಅನ್ನದಾಸೋಹದೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ. ಫುಲ್ ಕಾಲುಗಳೆಲ್ಲ ಸುಡ್ತಾ ಇದ್ದಾವೆ. ಇದು ದೇವಸ್ಥಾನ ಆಚೆ ಕಡೆ. ಸೊ ಅನ್ನದಾಸೋಹದಿಂದ ಬಂದು ಹೀಗೆ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತಿ ಮತ್ತು ಹಾಗೆ ಪ್ರಸಾದ ಸಿಹಿ ಪೊಂಗಲ್ ತಿಂದು ಹಾಗೆ ಹೊರಟ್ರಿ. ದೇವಸ್ಥಾನ ಮುಂಭಾಗದಲ್ಲಿ ನೋಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ದೇವರು ಮತ್ತು ಆಂಜನೇಯ ವಿಗ್ರಹಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಹಾಗೆ ಅಲ್ಲಿ ನೋಡ್ಬೋದು 2 ಆಂಜನೇಯ ಬೃಹತ್ತಾದಂತಹ ವಿಗ್ರಹಗಳು ನೆಲೆಸಿ ಇಕ್ಕಿದ್ದಾರೆ. ಆ ಕಡೆ ಕೂಡ ನೋಡ್ಬೋದು ನೀವು ದೇವ್ರ ವಿಗ್ರಹಗಳು. ಅದು ಇವಾಗ ಆನ್ ಮಾಡಿದ್ದಿದೆ. ಅಪ್ಪು ಸೊ ಹೀಗೆ ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಸೊ ಇಲ್ಲಿಂದ ಹೀಗೆ ಹೊರಡ್ತಾ ಇದ್ದೀವಿ ನಾವು ಟುವರ್ಡ್ಸ್ ತುಮಕೂರಿಗೆ ಹೋಗ್ಬೇಕು ನಾವು ಇವಾಗ. ಹಾಗೆ ತೋಟನಳ್ಳಿಗೆ ಹೋಗಿ ಅವ್ರ ಅಕ್ಕ ಮನೆಗೆ ಹೋಗಿ ಹಾಗೆ ಹೊರಡ್ಬೇಕು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಗೇಟ್ ಆಚೆ ಬಂದ್ರಿ. ನಾನಿವತ್ತು ಒಬ್ಬರು ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ. ಈ ಅಜ್ಜಿ ಬಂದುಬಿಟ್ಟು ಅಕ್ಕಯ್ಯಮ್ಮ ಬೆಟ್ಟದಲ್ಲಿ ನಾವು ತುಂಬ ಜನ ನೋಡಿರ್ತೀವಿ, ಫೇಮಸ್ ಕೂಡ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಗೆ ಪಾಪಿಗೆ ಆಟ ಸಾಮಾನು ಕೂಡ ಇಸ್ಕೊಳೋಣ. ಆಯ್ತು ಅಜ್ಜಿ ನೀಡಿ ಅಜ್ಜಿ ಅಕ್ಕಯ್ಯಮ್ಮ ಬೆಟ್ಟದಲ್ಲಿ ಇದ್ರು ಅವಾಗ ಫೇಮಸ್. ಅದಕ್ಕೆ ಬಂದಿದ್ದೀನಿ, ಯೂಟ್ಯೂಬ್ನಾಗ ಬಂದಿದ್ದೀನಿ. ಅದಕ್ಕೆ ನಾನು ಆಮೇಲೆ ಪಿಕ್ಚರ್ ತೆಗ್ದಿದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಬಂದಿದ್ದೀನಿ. ಅದೊಂದು ಇದೇ ಅಜ್ಜಿ ಪೊಯಮ್ ಹೇಳ್ತಿರಲ್ಲ. Twinkle little star, how I wonder what you are. Twinkle twinkle little star, how I wonder what you are. Up above the earth so high, like a diamond in the sky. ಆಮೇಲೆ ನೋಡಿ ಚಿಚ್ಚಕ್ ಬರಲ್ಲ ನೋಡಿ.
ಅದು ಸೇಮೇ. ಗೋಡಿ ಗಿಡಿ ಶಕೆ ಹಾಕ್ಬೋದು. ಮಕ್ಕಳು ಕಡೆಗ ತಗೋ, ತಾಮ್ರದ ತಗೋ, ಆಲ್ಮಡಿ ತಗೋ. ಚಿಕ್ಕ ವಯಸ್ಸಲ್ಲಿ ನಮಗೆ ಜಾತ್ರೆ ಅಂದ್ರೇ ಒಂದು ಏನೋ ಒಂದು ಖುಷಿ ಇರೋದು. ಬಟ್ ಆಗಿನ ಟೈಮಲ್ಲಿ 1993 90ಸಲ್ಲಿ ನಮ್ಮ ಹತ್ರ ಅಷ್ಟು ಲೈಕ್ ಫೈನಾನ್ಷಿಯಲ್ ಸ್ಟೇಬಲ್ ಇದ್ದಿಲ್ಲ. ನಮ್ಮ ಹತ್ರ ಜಾತ್ರೆಯಲ್ಲಿ ಆಟ ಸಾಮಾನುಗಳು, ಆ ಬಣ್ಣ ಬಣ್ಣದಂಥ ಏನೇನೋ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ನಮಗಂತೂ ಆಗಿಲ್ಲ. ಸೊ ನಮ್ಮ ಮಕ್ಕಳಂತೂ ಚೆನ್ನಾಗಿರಲಿ ಅಂತ ನನಗೆ ಖುಷಿಯಾಗಿರೋದಂಥ ಒಂದು ಪಪ್ಪಿ ಡಾಗ್ ಕಾಣಿಸ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಆ ಪಪ್ಪಿನೊಂದು ತೊಗೊಂಡೆ, ಚೆನ್ನಾಗಿತ್ತು ಅದು. ಯಾವುದೇ బాల్ ఎక్కడ ఉంది? ఎత్తే చూపి, బాల్ చూపి. అది బాల్, అది బకెట్. ఓ దీంట్లో ఉందా బాల్? చల్దా తీసుకురా, పోయింది తీసుకురా. బయట బాల్ తీసుకుని రా. తీసేసా కవర్ ಸ್ವಲ್ಪ ನಂಬರ್ ಹೇಳಿ. ಎಲ್ಲಿ ಹೇಳಿ? ಅಜ್ಜಿ ಹತ್ರ ಇಲ್ಲಿ. ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊಡ್ತಿರೋದು ಟುವರ್ಡ್ಸ್ ದಾವಸ್ಪೇಟೆ ಅಂತ. ಇಲ್ಲಿ ಬಂದುಬಿಟ್ಟು ಇದು ದೊಡ್ಡಬಳ್ಳಾಪುರ ಫೆರಿಫೆರಲ್ ರಿಂಗ್ ರೋಡ್ ಅಂತಾರೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಲೈಕ್ ನನಗಂತೂ ಫುಲ್ ಮಜಾ ಇತ್ತು ಓಡಿಸೋದಕ್ಕೆ. ಫೈನಲಿ ತುಮಕೂರು ರೀಚ್ ಆದ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್.